ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡಿಗರ ಹೆಮ್ಮೆಯ ಕವಿ ಕೆ.ವಿ. ಪುಟ್ಟಪ್ಪ ಕುವೆಂಪು ಅವರ ನುಡಿ ನಮನ. ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಕನ್ನಡದ ಅಗ್ರಮಾನ್ಯ ಕವಿ, ಚಿಂತಕ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ. ಡಿಸೆಂಬರ್ 29, 1904 ಜನಿಸಿದ ಇವರು ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ. ಇವರ ವಿಶ್ವಮಾನವ ಸಂದೇಶ ಮತ್ತು ಜೈ ಭಾರತ ಜನನೀಯ ತನುಜಾತೆ ನಾಡಗೀತೆ ಕನ್ನಡಿಗರ ಹೆಮ್ಮೆಯಾಗಿದೆ. ಇವರ ಆರಂಭಿಕ ಶಿಕ್ಷಣ ಮತ್ತು ಜೀವನ. ಕುವೆಂಪುರವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಡಿಸೆಂಬರ್ 29, 1904 ಜನಿಸಿದರು. ಇವರ ತಾಯಿ ಸೀತಮ್ಮ, ತಂದೆ ವೆಂಕಟಪ್ಪ ಗೌಡ. ಪ್ರಾಥಮಿಕ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲಿ ಮುಗಿಸಿ ಇವರು ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ ಮತ್ತು ಮಹಾರಾಜ ಕಾಲೇಜಿನಲ್ಲಿ ತಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ಪೂರೈಸಿದರು. ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ನಂತರ ಕುಲಪತಿಯಾಗಿ ಸೇವೆ ಸಲ್ಲಿಸಿದರು. ಸಾಹಿತ್ಯಿಕ ಕೊಡುಗೆ. ಕುವೆಂಪುರವರು 20ನೇ ಶತಮಾನದ ಕನ್ನಡದ ಶ್ರೇಷ್ಠ ಕವಿ. ಇವರ ಪ್ರಮುಖ ಕೃತಿಯೆಂದರೆ ಕವನ ಸಂಕಲನಗಳು ಕೊಳಲು, ಪಾಂಚಜನ್ಯ, ಕಿಂಜರಿ ಜೋಗಿ. ಕಾದಂಬರಿಗಳು ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮಧುಮಗಳು. ನಾಟಕ ಸ್ಮಶಾನ ಕುರುಕ್ಷೇತ್ರ, ಬೆರಳ್ಗೆ ಕೊರಳ್. ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ. ಈ ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಪ್ರಶಸ್ತಿ ಮತ್ತು ಗೌರವಗಳು. ಸಾಹಿತ್ಯ ಕ್ಷೇತ್ರಕ್ಕೆ ಇವರು ನೀಡಿದ ಅಪಾರ ಕೊಡುಗೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಸಂದಿವೆ. ರಾಷ್ಟ್ರಕವಿ ಎಂಬ ಬಿರುದು 1964ರಲ್ಲಿ, ಪದ್ಮಭೂಷಣ ಪ್ರಶಸ್ತಿ 1958ರಲ್ಲಿ, ಪದ್ಮವಿಭೂಷಣ ಪ್ರಶಸ್ತಿ 1988ರಲ್ಲಿ, ಕರ್ನಾಟಕ ರತ್ನ 1992ರಲ್ಲಿ, ಕನ್ನಡ ಮೊದಲ ಜ್ಞಾನಪೀಠ ಪ್ರಶಸ್ತಿ 1967ರಲ್ಲಿ ದೊರಕಿದೆ. ಕುವೆಂಪುರವರು ನವೆಂಬರ್ 11, 1994 ಮೈಸೂರಿನಲ್ಲಿ ನಿಧನರಾದರು. ಇವರ ಹುಟ್ಟೂರಾದ ಕುಪ್ಪಳ್ಳಿಯಲ್ಲಿ ಇವರ ಸಮಾಧಿಯನ್ನು ಕುವೆಂಪು ಜನ್ಮಸ್ಥಳ ಕವಿಶೈಲ ಎಂದು ಅಭಿವೃದ್ಧಿಪಡಿಸಲಾಗಿದೆ. ಕೆ.ವಿ. ಪುಟ್ಟಪ್ಪನವರ ಲೇಖನನಾಮ ಕುವೆಂಪು. ಉದ್ಯೋಗ: ಕವಿ, ಲೇಖಕ, ಪ್ರಾಧ್ಯಾಪಕ, ಪ್ರಾಂಶುಪಾಲ ಮತ್ತು ಕುಲಪತಿ. ರಾಷ್ಟ್ರೀಯತೆ: ಭಾರತೀಯರು. ವಿದ್ಯಾನಿಲಯ: ಮೈಸೂರು ವಿಶ್ವವಿದ್ಯಾನಿಲಯ. ಅವಧಿ: 20ನೇ ಶತಮಾನ. ಶೈಲಿ: ಸಣ್ಣ ಕಥೆ, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಆತ್ಮಕಥೆ, ಜೀವನ ಚರಿತ್ರೆ ಮತ್ತು ಮಹಾಕಾವ್ಯ. ವಿಷಯ: ನುಡಿ, ನಾಡೊಲವು, ಪ್ರಕೃತಿ, ಆಧ್ಯಾತ್ಮ, ವಿಚಾರ. ಕನ್ನಡ ಸಾಹಿತ್ಯ ಚಳವಳಿ. ನವೋದಯ. ಪ್ರಶಸ್ತಿಗಳು: ಜ್ಞಾನಪೀಠ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಪಂಪ ಪ್ರಶಸ್ತಿ. ಸಂಗಾತಿ: ಹೇಮಾವತಿ ಎಂಬುವರು ಅವರ ಜೀವನ ಸಂಗಾತಿಯಾಗಿದ್ದರು. ಮಕ್ಕಳು: ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ, ಚೈತ್ರ, ಇಂದುಕಲಾ ಮತ್ತು ತಾರಿಣಿ. ಸಂಬಂಧಿಕರು: ಚಿದಾನಂದ ಗೌಡ. ಕುವೆಂಪುರವರು ಈ ರೀತಿಯಾಗಿ ಕಹಿ ಮಾಡುತ್ತಿದ್ದರು, ಅದನ್ನು ತಮ್ಮ ಗಮನಕ್ಕೆ ತಂದಿದ್ದೇನೆ. 20ನೆಯ ಶತಮಾನ ಕಂಡ ದೈತ್ಯ ಪ್ರತಿಭೆ, ವರಕವಿ. ಬೇಂದ್ರೆಯವರಿಂದ ಯುಗದ ಕವಿ, ಜಗದ ಕವಿ ಎನಿಸಿಕೊಂಡವರು. ವಿಶ್ವಮಾನವ ಸಂದೇಶ ನೀಡಿದವರು. ಕನ್ನಡದ 2ನೆಯ ರಾಷ್ಟ್ರಕವಿ. ಜ್ಞಾನಪೀಠ ಪ್ರಶಸ್ತಿಯನ್ನು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟವರು. ಕರ್ನಾಟಕ ಸರ್ಕಾರ ಕೊಡಮಾಡುವ ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಗಳನ್ನು ಮೊದಲ ಬಾರಿಗೆ ಪಡೆದವರು. ಕುವೆಂಪುರವರು ತಮ್ಮ ತಾಯಿಯ ತವರೂರಾದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ಎಂಬಲ್ಲಿ ಡಿಸೆಂಬರ್ 29, 1904ರಲ್ಲಿ ಜನಿಸಿದರು. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಇವರ ಬಾಲ್ಯ ತಮ್ಮ ತಂದೆಯ ಊರಾದ ಶಿವಮೊಗ್ಗ ಜಿಲ್ಲೆಯ
ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕಳೆಯಿತು. ಶಿಕ್ಷಣ: ಕುವೆಂಪು ಅವರ ಆರಂಭಿಕ ವಿದ್ಯಾಭ್ಯಾಸ ಕೂಲಿಮಠದಲ್ಲಿ ಆಯಿತು. ಮಾಧ್ಯಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ ನಡೆಯಿತು. ನಂತರ ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲಿನಲ್ಲಿ ತಮ್ಮ ಶಿಕ್ಷಣ ಮುಂದುವರೆಸಿದರು. ಮೈಸೂರಿನ ಮಹಾರಾಜ ಕಾಲೇಜಿನಿಂದ BA ಪದವಿಯನ್ನು, ಕನ್ನಡದಲ್ಲಿ MA ಪದವಿಯನ್ನು ಪಡೆದರು. TS ವೆಂಕಣ್ಣಯ್ಯನವರು ಇವರಿಗೆ ಗುರುಗಳಾಗಿದ್ದರು. ಕುವೆಂಪು ಅವರು ಮೈಸೂರಿನ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರು, ಪ್ರಾಂಶುಪಾಲರು ಆಗಿದ್ದರು. ನಂತರ ಉಪಕುಲಪತಿಗಳು ಆದರು. ತಮ್ಮ ಕಲ್ಪನೆಯ ಕೂಸಾದ ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸಿದರು. ವಿಶ್ವವಿದ್ಯಾಲಯವನ್ನು ಅಧ್ಯಯನಾಂಗ, ಸಂಶೋಧನಾಂಗ ಹಾಗೂ ಪ್ರಸಾರಾಂಗ ಎಂಬುದಾಗಿ ವಿಭಾಗಿಸಿದರು. ಕಡಿಮೆ ಅವಧಿಯಲ್ಲಿ ಕನ್ನಡದಲ್ಲಿ ಪಠ್ಯ ಪುಸ್ತಕಗಳನ್ನು ಬರೆಸಿ ಕನ್ನಡ ಮಾಧ್ಯಮದ ತರಗತಿಗಳನ್ನು ಆರಂಭಿಸಿದರು. ಕುವೆಂಪು ಅವರು ಹೇಮಾವತಿ ಅವರನ್ನ ವಿವಾಹವಾದರು. ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ, ಇಂದುಕಲಾ ಹಾಗೂ ತಾರಿಣಿ ಅವರ ಮಕ್ಕಳು. ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡದ ಅಗ್ರಮಾನ್ಯ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದಾರೆ. ಕೋಕಿಲೋದಯ ಚೈತ್ರ ಅವರು ಇಂಜಿನಿಯರ್ ಆಗಿ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದಾರೆ. ಚಿದಾನಂದ ಗೌಡ ಅವರು ಕುವೆಂಪು ಅವರ ಗೆಳೆಯರಾಗಿದ್ದಾರೆ. ಕುವೆಂಪು ಅವರು ಸೆಪ್ಟೆಂಬರ್ 11, 1994ರಂದು ಮೈಸೂರಿನಲ್ಲಿ ನಿಧನರಾದರು. ತಮ್ಮ ಹುಟ್ಟೂರಾದ ಕುಪ್ಪಳ್ಳಿಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಕುಪ್ಪಳ್ಳಿಯಲ್ಲಿರುವ ಅವರ ಸಮಾಧಿ ಒಂದು ಸ್ಮಾರಕವಾಗಿದೆ. ಕುವೆಂಪುರವರ ಸಾಹಿತ್ಯ ಕೃಷಿ: ಕುವೆಂಪು ಅವರು 20ನೇ ಶತಮಾನ ಕಂಡ ದೈತ್ಯ ಪ್ರತಿಭೆ. ಅವರೊಬ್ಬ ರಸಋಷಿ. ತಮ್ಮ ಮೇರೆ ಕೃತಿಯಾದ ಶ್ರೀ ರಾಮಾಯಣ ದರ್ಶನಂನಲ್ಲಿ ಈ ಕಾಲಕ್ಕೆ ಅಗತ್ಯವಾದ ದರ್ಶನವನ್ನು ನೀಡಿದ್ದಾರೆ. ಅವರ ಎರಡನೆಯ ಬೃಹತ್ ಕಾದಂಬರಿಗಳಾದ ಕಾನೂರು ಹೆಗ್ಗಡತಿ ಹಾಗೂ ಮಲೆಗಳಲ್ಲಿ ಮದುಮಗಳು ಅವರನ್ನು ಜಗತ್ತಿನ ಮಹಾನ್ ಕಾದಂಬರಿಕಾರರ ಸಾಲಿಗೆ ನಿಲ್ಲುವಂತೆ ಮಾಡಿದೆ. ಅವರ ನಾಟಕಗಳಿಗೆ ವೈಚಾರಿಕತೆಯ ಸ್ಪರ್ಶವಿದೆ. ಕುವೆಂಪುರವರ ಕೃತಿಗಳೆಂದರೆ ಮಹಾಕಾವ್ಯವಾದ ರಾಮಾಯಣ ದರ್ಶನಂ 1949ರಲ್ಲಿ ಬರೆದರು. ಖಂಡಕಾವ್ಯ ಚಿತ್ರಾಂಗದ 1936ರಲ್ಲಿ ಬರೆದರು. ಕವನ ಸಂಕಲನ ಕೊಳಲು 1930ರಲ್ಲಿ ಬರೆದರು. ಪಾಂಚಜನ್ಯ 1933ರಲ್ಲಿ ಬರೆದರು. ನವಿಲು 1934ರಲ್ಲಿ ಬರೆದರು. ಕಲಾಸುಂದರಿ 1934ರಲ್ಲಿ ಬರೆದರು. ಕಥನ ಸಂಕಲನ 1937ರಲ್ಲಿ ಬರೆದರು. ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ 1944ರಲ್ಲಿ ಬರೆದರು. ಪ್ರೇಮ ಕಾಶ್ಮೀರ 1946 ಬರೆದರು. ಅಗ್ನಿಹಂಸ, ಕೃತ್ತಿಕೆ, ಪಕ್ಷಿಕಾಶಿ, ಕಿಂಕಿಣಿ, ಷೋಡಶಿ, ಚಂದ್ರಮುಖಿ, ವಾಚಕೋರಿ, ನಿಕ್ಷು ಗಂಗೋತ್ರಿ, ಅನಿಕೇತನ, ಜೈನಾಗುವೆ, ಅನುತ್ತರ, ಮಂತ್ರಾಕ್ಷತೆ, ಕದರಡಕೆ, ಪ್ರೇತಕ್ಯು, ಕುಟೀಚಕ, ಮಣ್ಣು ಹೊತ್ತಾರೆ, ಕೊನೆಯ ತೆನೆ ಮತ್ತು ವಿಶ್ವಮಾನವ ಸಂದೇಶ. ಕಥಾ ಸಂಕಲನ ಸನ್ಯಾಸಿ ಮತ್ತು ಇತರ ಕಥೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು. ಕಾದಂಬರಿ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು. ನಾಟಕಗಳು ಯಮನ ಸೋಲು, ಜಲಗಾರ, ಬಿರುಗಾಳಿ, ವಾಲ್ಮೀಕಿಯ ಭಾಗ್ಯ, ಮಹಾಕವಿ, ಸ್ಮಶಾನ ಕುರುಕ್ಷೇತ್ರ, ರಕ್ತಾಕ್ಷಿ, ಶೂದ್ರ ತಪಸ್ವಿ, ಬೆರಳ್ಗೆ ಕೊರಳ್, ಬಲಿದಾನ, ಚಂದ್ರಹಾಸ, ಕಾನೀನ ಪ್ರಬಂಧ, ಮಲೆನಾಡಿನ ಚಿತ್ರಗಳು, ವಿಮರ್ಶೆ, ಕಾವ್ಯವಿಹಾರ, ತಪೋನಂದನ, ವಿಭೂತಿ ಪೂಜೆ, ತಿರುಪತಿಯ ಶ್ರೀಮುಡಿ, ರಸೋ ವೈಸಹ ಇತ್ಯಾದಿ. ಆತ್ಮಕಥೆ, ನೆನಪಿನ ದೋಣಿಯಲ್ಲಿ ಕುವೆಂಪು ಮದುವೆ ಪ್ರಸಂಗ. ಜೀವನ ಚರಿತ್ರೆಗಳು, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ. ಅನುವಾದ, ಗುರುವಿನೊಡನೆ ದೇವರೆಡೆಗೆ, ಕೊಲಂಬೋದಲ್ಲಿ ಇಂದ ಆಲ್ಮೂರಕ್ಕೆ. ಭಾಷಣ ಲೇಖನ, ಸಾಹಿತ್ಯ ಪ್ರಸಾರಕ, ಆತ್ಮಶ್ರೀಗಾಗಿ, ನಿರಂಕುಶಮತಿಗಳಾಗಿ, ಎಷ್ಟಿ ನಮನ, ಮನುಜಮತ, ವಿಶ್ವಪಥ, ವಿಚಾರ ಕ್ರಾಂತಿಗೆ ಆಹ್ವಾನ. ಶಿಶು ಸಾಹಿತ್ಯ, ಅಮರನ ಕತೆ, ಮೋಡಣ್ಣನ ತಮ್ಮ, ಆಳೂರು, ಬೊಮ್ಮನಹಳ್ಳಿ ಕಿಂದಿರೋಗಿ, ನನ್ನ ಗೋಪಾಲ, ನನ್ನ ಮನೆ, ಮೇಘಪುರ, ಮಣಿವಿಜ್ಞಾನಿ, ನದಿಗಳಿಗೇಕೆ ಕೋಡಿಲ್ಲ, ಇತರೆ, ಜನಪ್ರಿಯ ವಾಲ್ಮೀಕಿ ರಾಮಾಯಣ, ಆಯ್ದ ಸಂಕಲನಗಳು, ಕನ್ನಡ ಡಿಂಡಿಮ, ಕಬ್ಬಿಗನ ಕೈಬುಟ್ಟಿ, ಪ್ರಾರ್ಥನೆ, ಗೀತಾಂಜಲಿ. ನುಡಿ ನಮನಗಳು. ಜ್ಞಾನಪೀಠ ಪ್ರಶಸ್ತಿ ಉಲ್ಲೇಖ: ಕುವೆಂಪು ಅವರ ಸಾಹಿತ್ಯ ಬಹುಸ್ಫೂರ್ತಿ. ಕಾವ್ಯಮೀಮಾಂಸೆಯ ಯಾವೊಂದು ಸರಳ ಸೂತ್ರವೂ ಅವರನ್ನು ಸಂಪೂರ್ಣವಾಗಿ ವಿವರಿಸಲಾರದು. ಏಕೆಂದರೆ ಅವರ ಕೃತಿಗಳು ನಗ್ನ ಸತ್ಯವೆಂದು, ಅಂತೆ ಅತೀತ ಸತ್ಯವನ್ನು
ಅನಾವರಣಗೊಳಿಸುತ್ತವೆ. ಸೃಜನಾತ್ಮಕ ಜೀವನ ಚರಿತ್ರೆ, ಸಾಹಿತ್ಯ ವಿಮರ್ಶೆ, ಕಾವ್ಯ ಮೀಮಾಂಸೆ, ನಾಟಕ ಮತ್ತು ಕಥೆ ಕಾದಂಬರಿಯ ಕ್ಷೇತ್ರಗಳಿಗೆ ಪುಟ್ಟಪ್ಪನವರ ಕೊಡುಗೆ ಸ್ಮರಣೀಯವಾದುದು. ಅವ್ರದ್ದು ಸೃಷ್ಟಿವಾಣಿಯಲ್ಲ, ಯುಗಧರ್ಮ, ಜನಾಂಗ ಧರ್ಮಗಳ ವಾಣಿ. ಅವರು ಬಹುಕಾಲ ತಮ್ಮ ಸಾಹಿತ್ಯದ ಮೂಲಕ ಚಿರಂಜೀವಿಯಾಗಿ ಇರುತ್ತಾರೆ. ಬಿ ಎಂ ಶ್ರೀಯವರ ನುಡಿ: 100 ದೋಷಗಳಿದ್ದರೂ ಕಾವ್ಯವೂ ಕಾವ್ಯವೇ, ಒಂದು ತಪ್ಪಿಲ್ಲದಿದ್ದರೂ ಜೀವವಿಲ್ಲದ ಕಾವ್ಯ ಕಾವ್ಯವೇ ಅಲ್ವೇ. ಪುಟ್ಟಪ್ಪನವರ ಉತ್ತಮ ಕವನಗಳಲ್ಲಿ ಈ ಜೀವವಿದೆ. ಇರುವುದರಿಂದಲೇ ಅವುಗಳಲ್ಲಿ ಅಮೃತತ್ವದ ಸಾರವಿದೆ. ದ ರಾ ಬೇಂದ್ರೆಯವರು ಹೇಳುತ್ತಾರೆ, ಯುಗದ ಕವಿಗೆ, ಜಗದ ಕವಿಗೆ, ರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರು ಯಾರು? ರಾಮಕೃಷ್ಣ ವಚನೋದಿತ ಪ್ರತಿಭೆ ತೆರೆದ ಕವನ ತತಿಗೆ ತಣಿಯದವರ್ಯಾರು? ಮಲೆನಾಡಿನ ಸೌಂದರ್ಯಕ್ಕೆ ಕುಣಿದಾಡಿದ ಕವಿ ಜತೆಗೆ ಕುಣಿಯದವರು ಆರು? ಕನ್ನಡಿಸಲಿ ಶಿವ ಜೀವನ, ಮುನ್ನಡೆಸಲಿ ಯುವ ಜನಮನ, ಇದೇ ಪ್ರಾರ್ಥನೆ ನಮಗೆ. ತಮ್ಮವೆಲ್ಲಿದೆ ರವಿಯಿದಿರಿಗೆ ಉತ್ತಮ ಕವಿ ನುಡಿ, ಎದುರಿಗೆ ಚಾರುತ್ವದಲ್ಲಿ, ಕುಂದಣದಲ್ಲಿ ಚಾರುತ್ವದ ರತ್ನ ಚಾತುರ್ಯದ ಮಂಥನದಲ್ಲಿ ಸತ್ಸಂಗ ಯತ್ನ, ಇದೇ ತೃಪ್ತಿ ನನಗೆ. ಇದೇ ರೀತಿ ಸಾಸ ಮಾಳವಾಡ ಮತ್ತು ಡಿ ನರಸಿಂಹಾಚಾರ್, ಹಾಮಾನಾಯಕ, ಸೃಜನಾ, ಸಿ ಎಸ್ ಶಿವರುದ್ರಪ್ಪ, ಜೆ ದೇವರೇಗೌಡರು, ಕೀರ್ತನಾಥ ಕುರ್ತಕೋಟಿ, ಕೋ ಚೆನ್ನಬಸವ, ಸಚ್ಚಿದಾನಂದನ್ ಇತ್ಯಾದಿ ಕವಿಗಳು, ಸಾಹಿತಿಗಳು ವಿಶೇಷವಾಗಿರ್ತಕ್ಕಂಥ ಒಂದು ನುಡಿ ನಮನವನ್ನು ಕೆ ವಿ ಪುಟ್ಟಪ್ಪ ಅವರಿಗೆ ಹೇಳಿದ್ದಾರೆ. ಎಲ್ಲ ಕವಿಗಳು ಅವರ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಗಳಿ ಅವರ ಗುಣವನ್ನು ಮೆಚ್ಚಿಕೊಂಡು ಹಲವಾರು ರೀತಿಯ ಬರವಣಿಗೆಗಳನ್ನು, ನುಡಿ ನಮನಗಳನ್ನು ಹೇಳಿ ಕುವೆಂಪುರವನ್ನು ಎತ್ತಕ್ಕೆ ಏರಿಸಿದ್ದಾರೆ. ಕುವೆಂಪುರವರ ಸ್ಮಾರಕಗಳು ಯಾವುದಂದರೆ ಕುಪ್ಪಳ್ಳಿಯಲ್ಲಿರುವ ಕವಿಮನೆ ಮತ್ತು ಕುಪ್ಪಳ್ಳಿಯಲ್ಲಿರುವ ಕುವೆಂಪು ಅವರ ಹುಟ್ಟಿದ ಮನೆ ವಸ್ತು ಸಂಗ್ರಹಾಲಯವಾಗಿದೆ. ಅಲ್ಲೇ ಇರುವ ಅವರ ಸಮಾಧಿ ಸ್ಥಳವನ್ನು ಕವಿಶೈಲ ಒಂದು ವಿಶಿಷ್ಟ ಸ್ಮಾರಕವಾಗಿದೆ. ಶಿವಮೊಗ್ಗದ ಬಳಿ ಇರುವ ವಿಶ್ವವಿದ್ಯಾನಿಲಯಕ್ಕೆ ಕುವೆಂಪು ಅವರ ಹೆಸರಿಡಲಾಗಿದೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿರುವ ಕನ್ನಡ ಅಧ್ಯಯನ ಸಂಸ್ಥೆಗೆ ಕುವೆಂಪು ಅವರ ಹೆಸರನ್ನು ನೀಡಲಾಗಿದೆ. ಅನುವಾದ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಲು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿರುವ ಭಾಷಾ ಭಾರತಿ ಸಂಸ್ಥೆಗೆ ಕುವೆಂಪು ಅವರ ಹೆಸರನ್ನು ನೀಡಲಾಗಿದೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ರಸ್ತೆಗಳಿಗೆ ಕುವೆಂಪು ಅವರ ಪರಿಕಲ್ಪನೆಗಳ ಪಾತ್ರಗಳ ಹೆಸರನ್ನು ಇಡಲಾಗಿದೆ. ಕವಿಶೈಲ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮಸ್ಥಳ ಮತ್ತು ಸಾಹಿತ್ಯದ ತವರೆನಿಸಿದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿರುವ ಒಂದು ಪ್ರಸಿದ್ಧ ಬೆಟ್ಟದ ತಾಣ. ಈ ಸುಂದರ ಬೆಟ್ಟದ ತುದಿಯಲ್ಲಿ ಕುವೆಂಪುರವರ ಸಮಾಧಿ ಮತ್ತು ಅವರ ಸ್ಮಾರಕ ಹಾಗೂ ಸಾಹಿತ್ಯ ಸ್ಫೂರ್ತಿಯ ತಾಣವಿದೆ. ಕುವೆಂಪು ಸಾಹಿತ್ಯದ ಮೂಲ. ಕುವೆಂಪುರವರು ತಮ್ಮ ಬಾಲ್ಯ ಮತ್ತು ಯೌವನದ ಹೆಚ್ಚಿನ ಸಮಯವನ್ನು ಕುಪ್ಪಳ್ಳಿಯ ನಿಸರ್ಗದ ಮಡಿಲಲ್ಲಿ ಕಳೆದರು. ಇಲ್ಲಿಯ ಬೆಟ್ಟದ ಮೇಲಿರುವ ಬಂಡೆಗಳ ಮೇಲೆ ಕುಳಿತು ಅವರು ನೂರಾರು ಕವನಗಳನ್ನು, ಪ್ರಕೃತಿ ಗೀತೆಗಳನ್ನು, ಮಹಾಕಾವ್ಯಗಳನ್ನು ರಚಿಸಿದರು. ಇಂಗ್ಲೆಂಡಿನ ಸ್ಟೋನ್ ಹೆಂಜ್ ಮಾದರಿಯ ಕಲ್ಲಿನ ಬಂಡೆಗಳಲ್ಲಿ ವೃತ್ತಾಕಾರವಾಗಿ ಜೋಡಿಸಿ ಈ ಸ್ಮಾರಕವನ್ನು ನಿರ್ಮಿಸಲಾಗಿದೆ. 1994ರಲ್ಲಿ ಕುವೆಂಪು ಅವರು ನಿಧನರಾದಾಗ ಅವರ ದೇಹವನ್ನು ಇದೇ ಕವಿಶೈಲದಲ್ಲಿ ಅವರ ಆಸೆಯಂತೆ ಅಂತ್ಯ ಸಂಸ್ಕಾರ ಮಾಡಿ ಸ್ಮಾರಕ ನಿರ್ಮಿಸಲಾಯಿತು. ಕವಿಶೈಲಕ್ಕೆ ಹತ್ತಿರದಲ್ಲೇ ಕುವೆಂಪುರವರ ಪೂರ್ವಜರು ದೊಡ್ಡ ಮನೆಯಾದ ಕವಿಮನೆ ಇದೆ. ಇದನ್ನು ಈಗ ಸುಂದರ ವಸ್ತು ಸಂಗ್ರಹಾಲಯವಾಗಿ ಮಾರ್ಪಡಿಸಲಾಗಿದೆ. ಇಲ್ಲಿ ಕುವೆಂಪು ಬಳಸಿದ ವಸ್ತುಗಳು, ಅವರ ಕೃತಿಗಳು ಮತ್ತು ಪ್ರಶಸ್ತಿಗಳನ್ನು ಕಾಣಬಹುದು. ಕವಿಶೈಲದಲ್ಲಿ ಬಳಿ ಇರುವ ಒಂದು ಬಂಡೆ ಮೇಲೆ ಕುವೆಂಪು, ಬಿ ಎಂ ಶ್ರೀಕಂಠಯ್ಯ ಹಾಗೂ ಟಿ ಎಸ್ ವೆಂಕಟೇಶರ ಹಸ್ತಾಕ್ಷರಗಳನ್ನು ಕೆತ್ತಲಾಗಿದೆ. ಕುವೆಂಪುರವರ ಪ್ರವಾಸಿ ಕ್ಷೇತ್ರ ನೋಡಲು ಒಂದು ಮಾಹಿತಿ ಏನಪ್ಪಾ ಅಂದರೆ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಸಮಯ ಪ್ರತಿದಿನ ಬೆಳಗ್ಗೆ 9:30ರಿಂದ ಸಂಜೆ 6:30 ಒಳಗಡೆ ಹೋಗಿ ಭೇಟಿ ನೋಡಬಹುದಾಗಿದೆ. ಪ್ರವೇಶ ಶುಲ್ಕ: ಕವಿಮನೆ ಕವಿಶೈಲ ವೀಕ್ಷಿಸಲು ಅತ್ಯಲ್ಪ ಶುಲ್ಕವಿರುತ್ತದೆ. ಸಾಮಾನ್ಯವಾಗಿ 10 ರು ಇರುತ್ತದೆ. ಕವಿಶೈಲ ಮತ್ತು ಕುವೆಂಪು ಅವರ ಕುಪ್ಪಳ್ಳಿ ಮನೆ ಒಂದು ಸುಂದರ ನೋಟವನ್ನು ನೋಡಲು ಬರೆದಿರಿ. ನಿಮಗೆ ಕುಪ್ಪಳ್ಳಿ ಹಾಗೂ ಕವಿಶೈಲಕ್ಕೆ
ಪ್ರವಾಸ ಯೋಜಿಸುವ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಕುವೆಂಪುರವರ ಕೃತಿಗಳಿಂದ ತಿಳಿದುಕೊಳ್ಳಬಹುದಾಗಿದೆ. ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಈ ಒಂದು ವಿಡಿಯೋವನ್ನು ಮಾಡಲಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ಹೊಸ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಬರ್ತದೆ. ಮತ್ತು ದಯಮಾಡಿ ಈ ಒಂದು ವಿಡಿಯೋಗಳನ್ನು ಬೇರೆಯವರಿಗೆ ಶೇರ್ ಮಾಡಬೇಕಾಗಿ ವಿನಂತಿ. ಯಾಕಂದರೆ ಕುವೆಂಪುರವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಎಲ್ಲರೂ ಕೂಡ ತಿಳ್ಕೊಳ್ಳೋದಕ್ಕೆ ತುಂಬ ಅನುಕೂಲವಾಗುತ್ತೆ. ದಯಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ತಮಗೆಲ್ಲರಿಗೂ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ಅನಂತ ನಮಸ್ಕಾರಗಳು.